ಈಗ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆಯನ್ನ ರದ್ದುಗೊಳಿಸಬೇಕು ಆಹ್ವಾನ ಕೊಟ್ಟಿದ್ದು ಹೈಕೋರ್ಟ್ ತನಕ ತೆಗೆದುಕೊಂಡು ಹೋಗಿದ್ರು ಪ್ರತಾಪ್ ಸಿಂಹ ಮತ್ತೊಂದೆರಡು ಅಪ್ಲಿಕೇಶನ್ಸ್ ಬಂದಿತ್ತು ಇವತ್ತು ಅದು ರದ್ದುಗೊಳಿಸಿದ್ದಾರೆ ಪಿಎನ್ನ. ಭಾರತ ದೇಶ ಜಾತ್ಯತೀತ ತತ್ವದಲ್ಲಿ ಹೋಗಿರೋಂಥದ್ದು ಇದು ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಜಯವಾಗಿದೆ ಅಂತ ನಾನು ಭಾವಿಸ್ತೇನೆ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಸಾಮರಸ್ಯದಲ್ಲಿ ಬದುಕು ಹೋಗುವಂಥ ಹಿನ್ನೆಲೆಯಲ್ಲಿ ಇವತ್ತು ದಸರಾ ಹಬ್ಬ ನಾಡ ಹಬ್ಬ, ಅದು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾದದ್ದಂತಲ್ಲ. ಹಿಂದೆ ನಿಜಾರ್ ಅಹಮದ್ ಅವರು ಮಾಡಿರೋಂಥದ್ದು ಉದಾಹರಣೆ ಇದೆ. ಹಾಗಾಗಿ ಏನು ಇವತ್ತು ಹೈಕೋರ್ಟ್ ಅವರು ಕೊಟ್ಟಿರೋಂಥ ಆದೇಶ ಭಾಳಷ್ಟು ಶ್ಲಾಘನೀಯ, ಸ್ವಾಗತಿಸ್ತೇವೆ. ಇನ್ನು ಹೆಚ್ಚಿನದಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಹೆಚ್ಚಿನ ರೀತಿ ಇದೇ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದನ್ನು ಆದೇಶವನ್ನು ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ನಾನು ಅದರಲ್ಲಿ ಒಂದು ಅಂಶ ಹೇಳಿದರೆ ಸಾಂವಿಧಾನಿಕ ಹಕ್ಕು ಇದರಲ್ಲಿ ಉಲ್ಲಂಘನೆ ಇಲ್ಲ. ಅವ್ರನ್ನ ಕರೆದಿರೋ ಹಿನ್ನೆಲೆಯಲ್ಲಿ ಸಾಂವಿಧಾನಿಕ ಹಕ್ಕು ಉಲ್ಲಂಘನೆ ಆಗಿದ್ರೆ ನಾವು ಅದನ್ನು ಕನ್ಸಿಡರ್ ಮಾಡ್ಬೋದಾಗಿದೆ. ಇದರಲ್ಲಿ ಯಾವ ಸಂವಿಧಾನದಲ್ಲಿ ಅವಕಾಶ ಇದೆ, ಆ ಕಾರಣಕ್ಕೆ ಕರೆದಿದ್ದಾರೆ ಅನ್ನುವಂಥದ್ದು. ಹೌದು, ಇವತ್ತು ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಿರೋಂಥ ಸಂವಿಧಾನದಲ್ಲಿ ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಸರಿಸಮಾನಾಗಿ ನೋಡೋ ಅಂಥ ದೃಷ್ಟಿಕೋನ ನಮ್ಮ ಸಂವಿಧಾನ ಇರೋವಂಥದ್ದನ್ನು ಅವ್ರೇನು ಕೊಟ್ಟಿರೋಂಥ ಒಂದು ಸಂವಿಧಾನದ ಶಿಲ್ಪಿಯಾದಂಥ ಅಂಬೇಡ್ಕರ್ ಅವರದ್ದು ನಮ್ಮ ಸರ್ಕಾರ ಪಾಲಿಸ್ತಾ ಬಂದಿದೆ. ನಿಮಗೆ ಗೊತ್ತಿದ್ದಂತೆ ರಾಹುಲ್ ಗಾಂಧಿಯವರು ಪ್ರತಿಯೊಂದು ಭಾಷಣದಲ್ಲೂ ಸಂವಿಧಾನವನ್ನು ಹಿಡ್ಕೊಂಡು ಅದ್ರ ಮೇಲೆ ಮಾತಾಡೋಂಥದ್ದನ್ನು ನೋಡಿದ್ದೀರಿ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ ಮುನ್ನಡೆ ಹೋಗ್ತಾ ಇದೆ. ಇವತ್ತು ನಮ್ಮ ಕೋರ್ಟಿಂದ ಕೊಟ್ಟಿರೋಂಥ ಒಂದು ಆದೇಶ ಇವತ್ತು ಭಾರತ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಸೊ ಅದನ್ನು ಪಾಲಿಸುವಂಥದ್ದು ನಮ್ಮೆಲ್ಲರ ಕೆಲಸ. ಹಾಗಾಗಿ ಅದನ್ನು ಸ್ವಾಗತಿಸುವಂಥದ್ದು ಭಾಳಷ್ಟು ಸಂತೋಷದಲ್ಲಿ ಸ್ವಾಗತಿಸ್ತೇವೆ ನಾವು. ಬಿಜೆಪಿಯವ್ರಿಗೆ ಏನಾದ್ರು ಹೇಳ್ತಿರೋದು ಇಂಥ ವಿಚಾರನ ನ್ಯಾಯಾಲಯಕ್ಕೆ ತನಕ ತೆಗೆದುಕೊಂಡು ಹೋಗಿದ್ರು? BJPಯವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಪ್ರತಿಯೊಂದು ವಿಚಾರಕ್ಕೂ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದು ಒಂದು ಕಡೆ ಇರಲಿ, ಆದರೆ ನಿಮ್ಮ ಚಿಂತನೆ ಬಡವರ ಬಗ್ಗೆ ಹೇಳಿಕೆಗಾಗಿ ಚಿಂತನೆ ಮಾಡಬೇಕು. ಯಾರೂ ಬಡವರನ್ನು ಅಭಿವೃದ್ಧಿ ಮಾಡಬೇಕು ಅಂತ ಒಂದೇ ಒಂದು ಅಂಶನೂ ಯಾವತ್ತೂ ಯಾರೂ ಚರ್ಚೆ ಮಾಡ್ತಾಯಿಲ್ಲ. ಅವರ ಬದುಕನ್ನು ಯಾವ ರೀತಿ ಬಡತನ ರೇಖೆಯಿಂದ ಈಚೆ ತರಬೇಕು ಅನ್ನೋದ್ರ ಬಗ್ಗೆ ಒಂದೇ ಒಂದು ವಿಚಾರನೂ ತೆಗಿತಾ ಇಲ್ಲ. ಪ್ರತಿ ಬಾರಿ ಬಡವರ ಬಗ್ಗೆ ಆಲೋಚನೆ ಮಾಡೋಂಥ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಅಡಚಣೆ ಮಾಡಬೇಕು, ಬಲಪಂಥೀಯ ಚಿಂತನೆಯಲ್ಲಿ ಸಮಾಜವನ್ನು ಒಡಕು ಮಾಡಬೇಕು, ಯಾವ ರೀತಿ ಸಾಮರಸ್ಯವನ್ನು ಕೆಡಕು ಮಾಡಬೇಕು, ಇದೇ ಚಿಂತನೆ ಇದ್ದಾರೆ. ಮತ್ತೊಮ್ಮೆ ನಾನು ಕೇಳ್ಕೊತೇನೆ BJPಯ ಪಕ್ಷದವ್ರಿಗೆ, ಇದು ಸಮಾಜದಲ್ಲಿ ಭಾಳಷ್ಟು ಜನ ಸೂಕ್ಷ್ಮವಾಗಿ ಬಡವರ ಕುಟುಂಬದವ್ರು ನೋಡ್ತಾ ಇದ್ದಾರೆ. ನೀವು ಮಾಡ್ತಿರೋಂಥದ್ದು ಏಳಿಗೆಗಲ್ಲ, ಇದು ನಿಮ್ಮ ರಾಜಕೀಯಕ್ಕೋಸ್ಕರ. ಇದನ್ನು ಬದಲಾವಣೆ ಆಗಬೇಕು ಅಂತ ನಾನು ಕೇಳ್ಕೊತೇನೆ. ಇನ್ನೊಂದು ಸರ್, ವಕ್ಫ್ ಕಾಯ್ದೆ ಅಂತಂದಿತ್ತು ಕೇಂದ್ರ ಸರ್ಕಾರ, ಅದನ್ನು ಮಾನ್ಯ ಮಾಡಿದ್ದು ಸುಪ್ರೀಂ ಕೋರ್ಟ್. ಯಾರೆಲ್ಲ ಅಬ್ಜೆಕ್ಷನ್ ಹಾಕಿದ್ದು ಅದನ್ನೆಲ್ಲ ತಿರಸ್ಕಾರ ಮಾಡಿದ್ದಾರೆ ಸರ್. ಆ ವಿಚಾರದಲ್ಲಿ ನಾನು ಇವತ್ತು ಹಿಂದಿನ ದಿನದಿಂದನೂ ವಕ್ಫ್ ಬೋರ್ಡು ಆಟೋನಮಸ್ ಇತ್ತು. ಸೊ ಹಾಗಾಗಿ ಆ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದವ್ರ ವಿಚಾರ ತಂದಿರೋಂಥದ್ದನ್ನು ಪಾರದರ್ಶಕವಾಗಿಲ್ಲ ಅನ್ನೋದೊಂದು ಪ್ರಶ್ನೆ ನಮ್ಮ ತಲೆಯಲ್ಲಿ ಇದ್ದಿದ್ದು. ಸುಪ್ರೀಂ ಕೋರ್ಟ್ ಅವರು ಯಾವ ರೀತಿ ಕೊಟ್ಟಿದ್ದಾರೆ ನಾನು ಗಮನ ಹರಿಸಿಲ್ಲ. ಅದನ್ನು ತಿಳ್ಕೊಂಡು ನಾನು ಅದ್ರ ಬಗ್ಗೆ ನಿಮಗೆ ಉತ್ತರ ಹೇಳ್ತೇನೆ. ನಾನು ಇನ್ನೊಂದು ಭಾಳ ಪ್ರಮುಖವಾಗಿ ಇದು ಜಾತಿ ಗಣತಿಯನ್ನು ಆಗ್ತಾ ಇದೆ ಸರ್. ಆ ಜಾತಿ ಗಣತಿಯಲ್ಲಿ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆದವ್ರನ್ನೂ ಕೂಡ ಹಿಂದೂ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್ ಅಂತ ಕೋಡ್ ಕೊಟ್ಟಿದ್ದಾರೆ. ಒಂದ್ಸರಿ ಕನ್ವರ್ಟ್ ಆದಮೇಲೆ ಅವರು ಕನ್ವರ್ಟ್ ಆಗಿ ಕನ್ಸಿಡರ್ ಮಾಡಬೇಕು ಹೊರತು ಅದನ್ನು ಬಿಟ್ಟು ಕ್ರಿಶ್ಚಿಯನ್ ಅವರು ಹಿಂದೂ ಕ್ರಿಶ್ಚಿಯನ್ ಆಗಿದ್ರು ಅನ್ನೋಂಥದ್ದನ್ನ ಎಷ್ಟು ಮಟ್ಟಿಗೆ ಸರಿ? ಇದನ್ನು ನನ್ನ ಗಮನಕ್ಕೆ ಬಂದಿಲ್ಲ. ಇದನ್ನು ತಿಳ್ಕೊಂಡು ಹೇಳೋಂಥ ಮಾತು ಆಗಬೇಕಾಗತ್ತೆ. ನಾನು ಅದನ್ನು ಉತ್ತರ ಕೊಡೋಕ್ಕಿಂತ ಮುಂಚೆ ನಾನು ಒಂದು ಸ್ವಲ್ಪ ಅಧ್ಯಯನ ಮಾಡೋಣ ಏನು ವಿಚಾರ ಅಂತ ಅಂದ್ಬಿಟ್ಟು. ನಾನು ತಿಳಿದಂತೆ ಇದು ಗೊತ್ತಿರಲಿಲ್ಲ ನನಗೆ. ನಾನು ಒಂದು 2-3 ಸಲ ಭಾಗವಹಿಸಿದ್ದೆ. ಸುಮಾರು 60 ಕ್ವಶನ್ಸ್ಗಳಲ್ಲಿ ಬೇರೆ ಬೇರೆ ಥರ ಇತ್ತು. ಸೋಷಿಯಲ್ಲು, ಎಕಾನಮಿಕಲ್ಲು ಮತ್ತು ಒಳಜಾತಿ, ಉಪಜಾತಿಗಳೆಲ್ಲ ಇದ್ದವು. ಈಗ ನೀವು ಹೇಳ್ತಿರೋದನ್ನು ಒಂದು ಸ್ವಲ್ಪ ನಾನು ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ಉತ್ತರಿಸ್ತೇನೆ. ನಾನು ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ತದೆ ಸರ್. ಈ ಥರ BJP ಇದನ್ನು ಅಜೆಂಡಾ ಮಾಡಿಕೊಂಡು ಹೋರಾಟಕ್ಕೆ ಕೂಡ ಇಳಿತಾ ಇದೆ ಸರ್. ಅದನ್ನು ಯಾವ ರೀತಿ ಈ ಒಂದು ಪ್ರಶ್ನಾವಳಿನ ಇಟ್ಟಿದ್ದಾರೆ ಅನ್ನೋದನ್ನು ನಾನು ಸಹ ತಿಳ್ಕೊಬೇಕಾಗಿದೆ. ನಾನು ತಿಳ್ಕೊಂಡು ಹೇಳ್ತೇನೆ. ಇದನ್ನು ಒಂದು ವೇಳೆ ಏನಾದರೂ ಆ ಥರ ತಮಗೆ ಅದು ಸರಿ ಇಲ್ಲ ಅಂತ ಕಂಡುಬಂದರೆ ಸರ್ಕಾರಕ್ಕೆ ಮನವಿ ಮಾಡ್ತೀರಾ ಅಂತ? ಅಫ್ಕೋರ್ಸ್ ನಾನು ಕನ್ವಿನ್ಸ್ ಆಗಿಲ್ಲ ಅಂತಂದರೆ ನಾನು ಸರ್ಕಾರಕ್ಕೆ ಕೇಳೋಂಥದ್ದು ನಮಗೂ ಎಲ್ಲ ರೀತಿಯ ಅವಕಾಶಗಳಿದೆ. ನಾನು ಎಲ್ಲಿ ಕೇಳಬೇಕು ಅದನ್ನು ನಾನು ಕನ್ವಿನ್ಸ್ ಆಗಿಲ್ಲ ಅಂತಂದರೆ ತಿಳ್ಕೊತೀನಿ ಅದು ಯಾವ ರೀತಿ ಏನಿದೆ ಅಂತ ತಿಳ್ಕೊಂಡು ಅದನ್ನು ನಾನು ನಿಮಗೆ ಉತ್ತರಿಸ್ತೇನೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಾನು. ಓಕೆ ಸರ್, ಥ್ಯಾಂಕ್ ಯು.